ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಇವತ್ತಿನ ಟಾಪಿಕ್ ಏನಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಮೇಕಪ್ ತೋರಿಸಿದೆ, ಹೇಗೆ ಒಂದು ಗ್ಲೋಯಿಂಗ್ ಮೇಕಪ್ ಮಾಡ್ಕೊಳ್ಬೇಕು ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು ನಾನು ಹೇಳಿದ್ದೆ, ಅದು ಸ್ಕಿನ್ ಕೇರ್ ಅಂತ. ಈಗ ಹೆಚ್ಚಾಗಿ ಜನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಿ ನನ್ನನ್ನು, ನೀವೆಲ್ಲ ಒಕೇಶ್ನಲಿ ಮೇಕಪ್ ಮಾಡ್ಕೊಳ್ಳೋರು. ಈಗ ನನ್ನದಂತೂ ಇದೇ ಒಂದು ಚಾನಲ್ ಉಂಟು, ಇದಕ್ಕೆ ಡೆಡಿಕೇಟೆಡ್, ನಾನು ಮಾಡಲೇಬೇಕು, ನಾನು ಮೇಕಪ್ ಮಾಡ್ತಾನೆ ಇರ್ತೇನೆ. ನಂದು ಕೇಸ್ ಬೇರೆ. ಈಗ ನಿಮಗೆ ಏನಾದರೂ ಮೇಕಪ್ ಬೇಕು ಅಂದರೆ ನೀವು ಆಫ್ಕೋರ್ಸ್ ಏನಾದರೂ ಮದುವೆ ಇತ್ತು, ಫಂಕ್ಷನ್ಸ್ ಇತ್ತು, ಇಲ್ಲ ಫೆಸ್ಟಿವಲ್ಸ್ ಇತ್ತು, ಅಂಥ ಟೈಮಲ್ಲಿ ನೀವು ಮೇಕಪ್ ಮಾಡ್ಕೊಳ್ಳೋದು. ಸೊ ನೀವು ಒಕೇಶ್ನಲಿ ಮೇಕಪ್ ಮಾಡ್ಕೊಳ್ಳುವಾಗ ನಿಮಗೆ ಅದು ಒಂದು 100% ನಿಮ್ಮ ಒಂದು ಇಮ್ಯಾಜಿನೇಟೆಡ್ ಲುಕ್ ಸಿಗಬೇಕು ಅಂತ ಹೇಳಿದರೆ ನೀವು ಒಂದು ಪ್ರಾಪರ್ ಸ್ಕಿನ್ ಕೇರ್ ಮಾಡಲೇಬೇಕು. ಡೈಲಿ ನಿಮ್ಮ ಸ್ಕಿನ್ ಕೇರ್ ಅಷ್ಟೊಂದು ಅಂದರೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ನೀವು ಮಾಡ್ಕೊಳ್ಳದೇ ಇರಬಹುದು. ಒಬ್ಬೊಬ್ಬರು ಟೋನರ್ ಸ್ಕಿಪ್ ಮಾಡ್ತೀರಾ, ಎಷ್ಟೋ ಜನ ಸೀರಮ್ಸ್ ಅಪ್ಲೈ ಮಾಡೋದೇ ಇಲ್ಲ, ಡೈರೆಕ್ಟ್ ಮಾಯ್ಶ್ಚರೈಸರ್ ನಾವು ಅಪ್ಲೈ ಮಾಡ್ತೇವಲ್ವ. ಸೊ ಈಗ ನಿಮಗೆ ಒಂದು ಮೇಕಪ್ ಒಳ್ಳೆ ಕಡೆ ನೀವು ಹೋಗುವಾಗ ಅದು ಲಾಂಗ್ ಲಾಸ್ಟಿಂಗ್ ಆಗಿರಬೇಕು, ಹಾಗೆ ನ್ಯಾಚುರಲಾಗಿ ಕಾಣಿಸ್ಬೇಕು, ಮತ್ತು ಏನೋ ಮೆತ್ಕೊಂಡು ಹಾಗೆ ಅಂತ ಅನ್ನಿಸ್ಬಾರ್ದು, ಹೆವಿ ಲುಕ್ ಕೊಡಬಾರ್ದು. ಬೇಸಿಕಲಿ ನಾನು ಹೇಳ್ತಿರೋದು ಅಂತ ಅನ್ನಿಸ್ಬೇಕಾದ್ರೆ ಏನಂದರೆ ನಮ್ಮದು ಸ್ಕಿನ್ ಕೇರ್ ಕರೆಕ್ಟಾಗಿರಬೇಕು. ಅದಕ್ಕೆ ಸರ್ಟನ್ ಸ್ಟೆಪ್ಸ್ ಉಂಟು. ಇವತ್ತು ನಾನು ಹೇಳೋ ಸ್ಕಿನ್ ಕೇರ್ನ ನೀವು ಡೈಲಿ ನಿಮ್ಮ ಒಂದು ರೂಟೀನಲ್ಲಿ ಅದು ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬಟ್ ಆಗೋದಿಲ್ಲ, ನಮ್ಗೆ ಅಷ್ಟು ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ ಹೇಳಿದರೆ ಅಟ್ಲೀಸ್ಟ್ ನೀವು ಮೇಕಪ್ ಮಾಡ್ಕೊಳ್ಳೋವಾಗೋದ್ರೂ ಈ ರೂಟೀನ್ನ ಫಾಲೋ ಮಾಡಬೇಕಾಗ್ತದೆ. ಇದರಿಂದ ಒಂದು ಸ್ಕಿನ್ ತುಂಬ ಹೈಡ್ರೇಟ್ ಆಗಿರ್ತದೆ, ಹಾಗೆ ನೀವು ಅಪ್ಲೈ ಮಾಡೋ ಮೇಕಪ್ ಏನಂದರೆ ತುಂಬ ನೀಟಾಗಿ ಸ್ಕಿನ್ನಲ್ಲಿ ಕೂತ್ಕೊಳ್ತದೆ. ಒಂದು ಒಳ್ಳೆ ಔಟ್ಲುಕ್ ಕೊಡೋದಕ್ಕೆ ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ತುಂಬ ಸ್ಟ್ರೆಸ್ ಮಾಡಿ ನಾನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೇನೆ. ಬೇರೇನೋ ತಿಳ್ಕೊಳ್ಬೇಡಿ, ನಾನು ರಿಪೀಟೆಡ್ಲಿ ಅದನ್ನೇ ಹೇಳ್ತಾ ಇದ್ದೇನೆ ಅಂತ. ಸೊ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡುವ. ಈಗ ಯಾರೆಲ್ಲ ನೀವು ಐಬ್ರೋಸ್ ಅಥವಾ ಫೇಸ್ ವ್ಯಾಕ್ಸಿಂಗ್ ಎಲ್ಲ ನೀವು ಮಾಡ್ಕೊಳ್ತೀರಿ ಅಂಥವರು ಇದ್ದರೆ, ನೀವು ಎಲ್ಲಿಯಾದರೂ ಹೋಗೋಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಕ್ಲೀನಾಗಿ ಇಟ್ಕೊಳ್ಬೇಕು. ನಾನು ಪರ್ಟಿಕ್ಯುಲರ್ ಆಗಿ ಆ ಟಾಪಿಕಲ್ಲೇ ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಪ್ರೊಬೆಬ್ಲಿ ನೆಕ್ಸ್ಟ್ ವಿಡಿಯೋ ಅದೇ. ಈಗ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್ ಅಂದರೆ ಅದು ಫೇಸ್ ಟೋನಿಂಗ್. ಫೇಸ್ ವಾಶ್ ಆಲ್ರೆಡಿ ಮಾಡಿರ್ತೀರಲ್ಲ, ಸೊ ಅದನ್ನು ನಾನು ಹೇಳಬೇಕು ಅಂತಲ್ಲ, ಯಾಕಂದರೆ ಅದಕ್ಕೋಸ್ಕರನೇ ಡೆಡಿಕೇಟೆಡ್ ವಿಡಿಯೋ. ಆ್ಯಕ್ಚುಲಿ ನನ್ನ ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ನಾನು ರೀಸೆಂಟ್ಲಿ ಶೇರ್ ಮಾಡಿದ್ದೆ. ನೀವು ಬೇಕಂದರೆ ಆ ವಿಡಿಯೋ ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೇನೆ. ಸಾಧ್ಯ ಆದರೆ ಇಲ್ಲಿ ಐ ಲಿಂಕಲ್ಲೂ ಕೊಟ್ಟಿರ್ತೇನೆ. ನಂಗೆ ಅದು ಹೆಚ್ಚಾಗಿ ಮರ್ತು ಹೋಗ್ತದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಅಥವಾ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡಿದರೆ ಪ್ಲೇ ಲಿಸ್ಟಲ್ಲಿ ಸ್ಕಿನ್ ಕೇರಲ್ಲಿ ನಿಮಗೆ ಆ ವಿಡಿಯೋ ಸಿಗ್ತದೆ. ಈಗ ನಾನು ಹೇಳಿದೆ ಟೋನರ್ ಫಸ್ಟ್ ಸ್ಟೆಪ್. ಫೇಸ್ ವಾಶ್ ಮಾಡಿರ್ತೇವಲ್ಲ, ಟೋನರ್ ಯಾಕೆ ಇಂಪಾರ್ಟೆಂಟ್ ಅಂತ ನಿಮಗೇನಾದರೂ ಡೌಟ್ ಇದ್ದರೆ, ಈಗ ನಾವು ಫೇಸ್ ವಾಶ್ ಹೆಚ್ಚಾಗಿ ಅಂದರೆ ಬಿಸಿನೀರನ್ನೇ ಮಾಡ್ತೇವೆ. ಬಿಸಿನೀರು ಮಳೆಗಾಲದಲ್ಲೆಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತೇವೆ. ಚಳಿ ಇದ್ದರೆ, ಮಳೆ ಇದ್ದರೆ ಅಟ್ಲೀಸ್ಟ್ ಲೈಟಾಗಿ ಆದರೂ ಬಿಸಿ ಇರ್ತದೆ ನೀರು ಅಲ್ವಾ. ಎಕ್ದಮ್ ಕೋಲ್ಡ್ ವಾಟರಲ್ಲಿ ಅಂತೂ ಫೇಸ್ ವಾಶ್ ಮಾಡೋದಿಲ್ಲ. ಮಾಡಿದರೆ ತುಂಬ ಒಳ್ಳೆಯದು. ಆಗ ನೀವು ಈ ಟೋನರ್ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ಬಟ್ ನೀವು ಮಾಡಿರೋದಿಲ್ಲ, ಬಿಸಿನೀರಲ್ಲೇ ನೀವು ಮುಖ ತೊಳಿತೀರಿ ಅಂತ ಇದ್ದರೆ ಈ ಸ್ಟೆಪ್ ಇಂಪಾರ್ಟೆಂಟ್. ಯಾಕಂದರೆ ಬಿಸಿ ನೀರು ಅಥವಾ ಏನಾದರೂ ಸ್ಟೀಮ್ ನಮ್ಮ ಮುಖಕ್ಕೆ ಬಂದಾಗ ನಮ್ಮ ಈ ಪೋಸ್ ಎಲ್ಲ ಏನುಂಟಲ್ಲ, ಅಂದರೆ ಪೋರ್ಸ್ ಅಂದರೆ ಏನು, ರೋಮಕೂಪಗಳು, ಯಾರಿಗೆಲ್ಲ ರೋಮ ಇರ್ತದಲ್ಲ ಅವ್ರಿಗೆ ಪೋರ್ಸ್ ಇದ್ದೇ ಇರ್ತದೆ. ಅದು ನಮ್ಮ ಸ್ಕಿನ್ನಲ್ಲಿ ಹೀಗೆ ಅಂದರೆ ಮೈಯಲ್ಲಿರ್ಬೋದು ಅಥವಾ ಫೇಸಲ್ಲಿರ್ಬೋದು, ಬರೀ ಫೇಸ್ಗೆ ಮಾತ್ರ ಅಂತ ಅಲ್ಲ. ಬಾಡಿಯಲ್ಲಿ ನಮಗೆ ಅದಷ್ಟು ಗೊತ್ತಾಗೋದಿಲ್ಲ ಪೋರ್ಸ್ ನಮಗೆ, ಅಂದರೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದರೆ ಬಾಡಿ ಸ್ಕಿನ್ ಕಂಪೇರ್ ಮಾಡಿದರೆ ನಮ್ಮ ಫೇಶಿಯಲ್ ಸ್ಕಿನ್ನಿಂದ ತುಂಬ ಥಿಕ್ ಇರ್ತದೆ. ಬಟ್ ಫೇಶಿಯಲ್ ಸ್ಕಿನ್ ಏನಂದರೆ ತುಂಬ ಸೆನ್ಸಿಟಿವ್, ತುಂಬ ತೆಳು ಇರೋದ್ರಿಂದ ನಮ್ಮ ಪೋಸ್ ಎಲ್ಲ ಆ್ಯಕ್ಚುಲ್ ಅಂದರೆ ಕ್ಲೀನಾಗಿ ವಿಸಿಬಲ್ ಆಗ್ತದೆ. ಇದು ಸಮಸ್ಯೆ ಕೆಲವರಿಗೆ ಜಾಸ್ತಿ ಇರ್ಬೋದು. ಅಂದರೆ ಓಪನ್ ಪೋಸ್ ಅಂದರೆ ಲಿಟ್ರಲಿ ಓಪನ್ ಇರ್ತದೆ, ಹೀಗೆ ಡಾಟ್ ಎಲ್ಲ, ಕೆಲವರಿಗೆ ಅದು ಕಾಣಿಸ್ತಾ ಇರ್ಬೋದು. ಬಟ್ ನಿಮಗೇನಾದರೂ ಸ್ಕಿನ್ ಕೇರಲ್ಲಿ ತುಂಬ ಇಂಟ್ರೆಸ್ಟ್ ಉಂಟು ಅಂತ ಇದ್ದರೆ ನೀವು ಈ ಸ್ಟೆಪ್ನ ನೀವು ಖಂಡಿತ ಇನ್ಕ್ಲೂಡ್ ಮಾಡ್ಬೋದು. ನಿಮಗೆ ತುಂಬ ಅದರ ಡಿಫ್ರೆನ್ಸ್ ಗೊತ್ತಾಗ್ತದೆ. ನಂದು ಕಾಂಬಿನೇಷನ್ ಸ್ಕಿನ್, ಅಂದರೆ ಇಲ್ಲಿ ಜಾಸ್ತಿ ಆಯಿಲಿ ಇರ್ತದೆ ಮತ್ತು ಇಲ್ಲೆಲ್ಲ ನಾರ್ಮಲ್ ಇರ್ತದೆ, ಆಯಿಲಿನೆಸ್ ಇರೋದಿಲ್ಲ. ಹಾಗೆ ನಾನು ಏನು ಮಾಡ್ತೇನೆ, ರೋಸ್ ವಾಟರ್ ಟೋನರ್ ಯೂಸ್ ಮಾಡ್ತಾ ಇದ್ದೇನೆ. ನಾನು ಯೂಸ್ ಮಾಡ್ತಿರೋ ಟೋನರ್ ಟಾವಿ ಹೇಗೆ ಪ್ರೊನೌನ್ಸ್ ಮಾಡೋದಂತ ಗೊತ್ತಿಲ್ಲ, ಈ ಬ್ರ್ಯಾಂಡಿಂದ. ಇದು ಬ್ರೈಟ್ನಿಂಗ್ ರೋಸ್ ವಾಟರ್ ಟೋನರ್ ಆಯಿತಾ. ಇದು ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್, ನೋ ಆಲ್ಕೋಹಾಲ್, ನೋ ಪ್ಯಾರಬೆನ್, ನೋ SLS. ನಾನು ಪ್ರಾಡಕ್ಟ್ಸ್ ಇದು ಅಮೆಝಾನ್ ಲಿಂಕ್ ಸಾಧ್ಯ ಆದರೆ ಕೊಟ್ಟಿರ್ತೀನಿ. ಯಾವುದಕ್ಕೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಮಾತ್ರ ಚೆಕ್ ಮಾಡಿ, ಅಲ್ಲಿ ನಿಮಗೆ ವಿಡಿಯೋ ಲಿಂಕ್ಸ್ ಅಥವಾ ನನ್ನ ಇನ್ನೊಂದು ಚಾನಲ್ ಲಿಂಕ್, ಹೀಗೆ ಎಲ್ಲ ಲಿಂಕ್ಸ್ ಇರ್ತದೆ. ನೀವು ಅಲ್ಲಿನ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕಾದ್ರೂ ನಿಮಗೆ ಈಸಿ ಆಗ್ತದೆ. ಈಗ ನಾನು ಇದನ್ನು ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡ್ತೇನೆ.
ಟೋನರ್ ನೀವು ಅಪ್ಲೈ ಮಾಡುವಾಗಲೇ ನಿಮಗೆ ತುಂಬ ರಿಫ್ರೆಶಿಂಗ್ ಅಂತ ಅನ್ನಿಸ್ತದೆ, ಯಾಕಂದರೆ ಅದರದ್ದು ಆ ಸ್ಮೆಲ್ ಇರ್ತದಲ್ಲ. ಈಗ ಏನು ಟೋನರ್ ಸ್ಪ್ರೇ ಮಾಡಿದ್ದೇವಲ್ಲ, ಇದನ್ನು ನಾವು ಹೀಗೆ ಪ್ಯಾಟಿಂಗ್ ಮೋಷನಲ್ಲಿ ಯಾವಾಗಲೂ ಬ್ಲೆಂಡ್ ಮಾಡೋದು. ಅಂದರೆ ಇಲ್ಲಿ ಕ್ರೀಮ್ ಇಲ್ಲ, ಲೋಷನ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಇದು ವಾಟರ್ ಸ್ಪ್ರೇ ಹಾಗಾಗಿ ಅದು ಸ್ಕಿನ್ಗೆ ನೀಟ್ ಅಬ್ಸಾರ್ಬ್ ಆಗಲಿ ಅಂತ ಈ ಮೋಷನ್ನ ನಾವು ಯೂಸ್ ಮಾಡೋದು. ನೀವು ಎಲ್ಲ ಸ್ಟೆಪ್ಗೆ ಒಂದು 2 to 3 minutes ಟೈಮ್ ಕೊಡಬೇಕು ಮಿಡಲಲ್ಲಿ. ಬ್ಯಾಕ್ ಟು ಬ್ಯಾಕ್ ನೀವು ಅಪ್ಲೈ ಮಾಡ್ತಾ ಹೋದರೆ ದರ್ ಇಸ್ ನೋ ಯೂಸ್. ಒಂದಕ್ಕೆ ಅದು ಅಬ್ಸಾರ್ಬ್ ಆಗಲಿಕ್ಕೆ, ಸ್ವಲ್ಪ ಸ್ಕಿನ್ನಿಗೆ ಎಳ್ಕೊಳ್ಳಿಕ್ಕೆ ಟೈಮ್ ಬೇಕು. ಈಗ ಬರುವ ಸ್ಟೆಪ್ ನಂಬರ್ 2, ಅದು ಸಿರಮ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಯೂಸ್ ಮಾಡ್ತಿರೋದು ಈ ಚೋಟು ಸಿರಮ್, ಲೋರಿಯಲ್ ರಿವೈಟಲಿಫ್ಟ್ ಹೈ ಹ್ಯಾಲ್ಯುರಾನಿಕ್ ಆ್ಯಸಿಡ್ ಸಿರಮ್. ಇದು 1.5% ಹೈ ಹ್ಯಾಲ್ಯುರಾನಿಕ್ ಆ್ಯಸಿಡ್ ಇದರಲ್ಲಿ ಉಂಟು. ಸ್ಕಿನ್ ಹೈಡ್ರೇಟೆಡ್ ಆಗಿ ಕಾಣಿಸ್ಬೇಕು, ತುಂಬ ಮಾಯ್ಶ್ಚರೈಸ್ಡ್ ಆಗಿ ಕಾಣಿಸ್ಬೇಕು ಅಂದರೆ ಹೈ ಹ್ಯಾಲ್ಯುರಾನಿಕ್ ಆ್ಯಸಿಡ್ ಸಿರಮ್ಸ್ ತುಂಬ ಬೆಸ್ಟ್. ಇನ್ನು ನಾನು ಬೇರೆ ಆಪ್ಷನ್ ಕೊಡ್ತೇನೆ. ಅಂದರೆ ನಿಮ್ಮ ಸ್ಕಿನ್ ತುಂಬ ಡಲ್ ಇತ್ತು ಅಂತ ಹೇಳಿದರೆ ನೀವು ಹೀಗೆ ವೈಟಮಿನ್ ಸಿ ಸಿರಮ್ಸ್ ಯೂಸ್ ಮಾಡ್ಬೋದು. ಇದು ಈಕ್ಲಾಟ್ ಅಂತ ಒಂದು ಬ್ರ್ಯಾಂಡಿಂದ, ಇದೇ ಆಗಬೇಕಂತೆಲ್ಲ, ಯಾವುದೇ ವೈಟಮಿನ್ ಸಿ ಸಿರಮ್ಸ್ನ ನೀವು ಯೂಸ್ ಮಾಡ್ಬೋದು. ಅಥವಾ ಫ್ಲೇಕಿ ಅನ್ನಿಸ್ತದೆ, ಡ್ರೈನೆಸ್ಗೆ ಇದು ಒಳ್ಳೆಯದು ಹೈ ಹ್ಯಾಲ್ಯುರಾನಿಕ್ ಆ್ಯಸಿಡ್. ಬಟ್ ಇನ್ನೊಂದಂದರೆ ನನಗೆ ತುಂಬ ಇಷ್ಟ ಆಗೋದು ರೋಸ್ ಹಿಪ್ ಸಿರಮ್. ಇದು ಗುಡ್ ವೈಬ್ಸಿಂದ ತುಂಬ ಹೈಡ್ರೇಷನ್, ಅಂದರೆ ಸ್ಟಿಕ್ಕಿನೆಸ್ ಅಲ್ಲ, ಅದು ತುಂಬ ಇಮ್ಮಿಡಿಯೇಟ್ ಒಂದು ಮಾಯ್ಶ್ಚರೈಸೇಷನ್ ಕೊಡ್ತದೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಹೈ ಹ್ಯಾಲ್ಯುರಾನಿಕ್ ಆ್ಯಸಿಡ್ ಅಂದರೆ ಹಾಗೇ ಅದು ಆ್ಯಕ್ಚುಲಿ ನಮ್ಮ ಫೇಸಲ್ಲಿ ಮಾಯ್ಶ್ಚರ್ ಬ್ಯಾಲೆನ್ಸ್ ಮಾಡ್ತದೆ. ಸೀರಮ್ನ ಯಾವಾಗಲೂ ನಾವು ಪ್ಯಾಟ್ ಮಾಡಬೇಕು. ಸೊ ಡ್ಯಾಬ್ ಮಾಡೋದ್ರಿಂದ ನಾವು ಸ್ಕಿನ್ಗೆ ಒಂದು ಲೈಟಾಗಿ ಜೆಂಟ್ಲಿ ಪುಷ್ ಮಾಡಿದಾಗಿರ್ತದೆ. ಯಾವುದೇ ಕಾರಣಕ್ಕೂ ಇದು ಸ್ಟಿಕ್ಕಿ ಇಲ್ಲ, ನಾನ್ ಸ್ಟಿಕ್ಕಿ, ಯೆಟ್ ನಿಮಗೆ ಆ ಗ್ಲೋ ಕೊಡ್ತದೆ ಇನ್ಸ್ಟೆಂಟ್ಲಿ. ಬಟ್ ನಿಮ್ಮ ಅಂಡರ್ ಐ ತುಂಬ ಸೆನ್ಸಿಟಿವ್ ಇತ್ತು ಅಂತ ಹೇಳಿದರೆ, ತುಂಬ ಡ್ರೈನೆಸ್ ಇತ್ತು ಅಂತ ಹೇಳಿದರೆ, ಆಗ ನೀವು ಈ ಥರ ಯಾವುದಾದ್ರೂ ಅಂಡರ್ ಐ ಕ್ರೀಮ್ನ ಯೂಸ್ ಮಾಡ್ಬೋದು. ನನ್ನ ಹತ್ರ ಇರೋದು ಕೆಫೆನಿಂದ. ಇದರ ಕನ್ಸಿಸ್ಟೆನ್ಸಿ ನೋಡಿ, ನಿಮ್ಮ ಮಾಯ್ಶ್ಚರೈಸರ್ ಹೇಗಿರ್ತದಲ್ಲ ಅದಕ್ಕಿಂತ ಸ್ವಲ್ಪ ಥಿಕ್ಕಾಗಿ ಇರ್ತದೆ. ನೋಡಿ, ನಾನು ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದ ಹಾಗೆ ಬೇಗ ಬ್ಲೆಂಡ್ ಆಯಿತು. ಹಾಗೆ ಎಷ್ಟೊಂದು ಗ್ಲೋ ಕೊಡ್ತಾ ಇದೆ ಅಂತ ನೋಡ್ಬೋದು. ಮಾಯ್ಶ್ಚರ್ ನಿಮ್ಮ ಅಂಡರ್ ಐ ಡ್ರೈ ಆಗೋದಿಲ್ಲ, ಮತ್ತು ಈ ಕೇಕಿನೆಸ್ ಇರ್ತದಲ್ಲ, ಕ್ರೀಸ್ನೆಸ್, ಅದೆಲ್ಲ ಜಾಸ್ತಿ ಆಗೋದಿಲ್ಲ ಮೇಕಪ್ ಮಾಡುವಾಗ. ನೆಕ್ಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್. ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಅಂದರೆ ಅದು ಕೊಂಬುಚಾ, ಅಗೇನ್ ಕೆಫೆನಿಂದಾನೆ ಹೈಡ್ರಾ ರಿಪೇರ್ ಮಾಯ್ಶ್ಚರೈಸರ್, ಸಿರಮೈಡ್ಸ್ ಹ್ಯಾಲ್ಯುರಾನಿಕ್ ಆ್ಯಸಿಡ್ ಇದರಲ್ಲೂ ಉಂಟು. ಇದು ಹೈಡ್ರೇಟ್ಸ್, ರಿಪೇರ್ಸ್ ಆ್ಯಂಡ್ ಸ್ಟ್ರೆಂಥನ್ ಸ್ಕಿನ್ ಬ್ಯಾರಿಯರ್, ಆ್ಯಂಟಿ ಆಕ್ಸಿಡೆಂಟ್ ರಿಚ್. ನೋಡಿ ಇಷ್ಟೇ. ಇದನ್ನು ಫುಲ್ ಫೇಸ್ಗೆ ಅಪ್ಲೈ ಮಾಡುವ. ಮತ್ತು ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡುವ. ಟೋಟಲಿ ನಮ್ಮ ಸ್ಕಿನ್ ವೆಲ್ ಮಾಯ್ಶ್ಚರೈಸ್ಡ್ ಆಗಿದೆ ಇಷ್ಟು ಸ್ಟೆಪ್ವರೆಗೂ. ಈಗ ಫೇಸ್ ಮಾಯ್ಶ್ಚರೈಸರ್ ಏನು ತೋರಿಸ್ತಿದೆ, ನಾನು ಒಂದೇ ಆಪ್ಷನ್ ಕೊಟ್ಟೆ ಇಲ್ಲಿ. ಇನ್ನೊಂದು ನನ್ನ ಹತ್ರ ಇರೋದಂದರೆ ಆ್ಯಲೋವೆರಾ ಜೆಲ್. ಯಾವುದಾದ್ರೂ ಆ್ಯಲೋವೆರಾ ಜೆಲ್ ನೀವು ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರ್ ಆದಮೇಲೆ ಎಲ್ಲವನ್ನು ಲಾಕ್ ಮಾಡೋದಕ್ಕೂ ನೀವು ಈ ಆ್ಯಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು. ಹೆಚ್ಚಿನವರು ಪ್ರೈಮರ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ನಿಮ್ಮ ಮೇಕಪ್ ಅನ್ನೋದು ಲಾಂಗ್ ಲಾಸ್ಟಿಂಗ್ ಆಗಿ ಇರ್ತದಾ? ಅದು ಆನ್ಸರ್ ನೋ. ಬಟ್ ನಿಮ್ಮ ಸ್ಕಿನ್ ಹಾಗೆ ಮೇಕಪ್ ಮಿಡಲ್ ಒಂದು ಬ್ಯಾರಿಯರ್ ಕ್ರಿಯೇಟ್ ಮಾಡ್ತದಾ? ಎಸ್. ನಿಮ್ಮ ಈ ಪೋಸ್ನ ಅದು ಬ್ಲರ್ ಔಟ್ ಮಾಡ್ತದಾ? ಅದು ನೋ. ಇದು ರೆಗ್ಯುಲರ್ ನಿಮ್ಮ ಮಾಯ್ಶ್ಚರೈಸರ್ ಹೇಗೆ ಕೆಲಸ ಮಾಡ್ತದಲ್ಲ ನೋಡಿ, ಮಾಯ್ಶ್ಚರೈಸರ್ ನಮ್ಮ ಪೋಸನ್ನು ಯಾವತ್ತೂ ಅದು ಬ್ಲರ್ ಮಾಡೋದಿಲ್ಲ. ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಅಬ್ಸರ್ವ್ ಆಗಲಿಕ್ಕಿಲ್ಲ, ನನಗೂ ಪೋಸ್ ಉಂಟು. ಈ ಹೀರೋಯಿನ್ಗಳಿಗೆಲ್ಲ ಸ್ಕಿನ್ನೇ ನೀವು ನೋಡ್ತೀರಾ, ಅವರಲ್ಲೂ ಇಂಪರ್ಫೆಕ್ಷನ್ಸ್ ಉಂಟು. ಅವ್ರು ಮಾಡೋ ನ್ಯಾಚುರಲ್ ಮೇಕಪ್ಪಿಂದ ನಮಗೆ ಅದು ಗೊತ್ತಾಗೋದಿಲ್ಲ. ಇವ್ರ ಸ್ಕಿನ್ ನ್ಯಾಚುರಲ್ ಆಗಿ ಹೀಗೆ ಅಂತ ನಾವು ಅಂದ್ಕೊಂಡಿರ್ತೇವೆ.
ಇನ್ನು ಇಷ್ಟೆಲ್ಲ ಪ್ರಾಡಕ್ಟ್ ಯೂಸ್ ಮಾಡೋ ಮುಂಚೆ ಪ್ಯಾಚ್ ಟೆಸ್ಟ್ ನೀವು ಮಾಡಬೇಕು. ಯಾರೋ ಏನೋ ಹೇಳಿದರು, ಅವ್ರಿಗದು ಸೆಟ್ ಆಯಿತು, ನಾನು ಹಾಕ್ಕೊಳ್ತೀನಿ ಅಂತ ನೀವು ಡೈರೆಕ್ಟ್ ಹಾಕ್ಕೊಂಡು ಅದು ಏನಾದರೂ ಎಕ್ಸ್ಟ್ರೀಮ್ ಆದರೆ ಆಗ ಏನು ಮಾಡ್ತೀರಾ? ಇದ್ದಿದ್ದು ಚೆನ್ನಾಗಿರೋ ಸ್ಕಿನ್ನು ಹಾಳಾಗ್ತದೆ ಅಲ್ವಾ? ಅದಕ್ಕೆ ಯಾವಾಗಲೂ ಪ್ಯಾಚ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್. ನಾನು ಹೇಳೋಳಿದ್ದೆ, ಬಟ್ ಈಗ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಸ್ಟೆಪ್ ನೋಡೋ ಸನ್ಸ್ಕ್ರೀನ್. ನಾನು ಯೂಸ್ ಮಾಡ್ತಿರೋದು ಇವತ್ತು ಡಿಕನ್ಸ್ಟ್ರಕ್ಟಿಂದ ಲೈಟ್ ವೆಯ್ಟ್ ಜೆಲ್ ಸನ್ಸ್ಕ್ರೀನ್. ಇದು ಯಾವ ಗತಿ ಆಗಿದೆ ಅಂತ ಹೇಳಿದರೆ ಅಷ್ಟು ನಾನು ಇದನ್ನು ಯೂಸ್ ಮಾಡಿದ್ದೇನೆ. ಇನ್ನೂ ಇದರಲ್ಲಿ ಉಂಟು, ಯಾಕೆ ಬಿಡೋದು ಅಂತ. ನೆಕ್ಸ್ಟ್ ಸ್ಟೆಪ್ ಏನಿಲ್ಲ, ಇದನ್ನು ಕಟ್ ಮಾಡಿ ಆಮೇಲೆ ಯೂಸ್ ಮಾಡೋದು. ಎಷ್ಟು ಪ್ರಾಡಕ್ಟ್ ಇರ್ತದೆ ಗೊತ್ತುಂಟ ಒಳಗೆ. ಓಕೆ, ಇದನ್ನು ನಾನು ಯೂಸ್ ಮಾಡ್ತಿದ್ದೇನೆ. ಇದು SPF 55 PA+++ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಪ್ರಿವೆಂಟ್ಸ್ ಟ್ಯಾನಿಂಗ್ ಆ್ಯಂಡ್ ಸನ್ ರಿಲೇಟೆಡ್ ಏಜಿಂಗ್, ನಾನ್ ಆಯಿಲಿ ಅಬ್ಸಾರ್ಪ್ಷನ್ ವಿತ್ ನೋ ವೈಟ್ ಕ್ಯಾಸ್ಟ್. ಅದು ತುಂಬ ಇಂಪಾರ್ಟೆಂಟ್. ಐಲಿಡ್ಗೂ ನೀವು ಅಪ್ಲೈ ಮಾಡ್ಬೋದು, ನೋ ಪ್ರಾಬ್ಲಮ್. ಆ್ಯಕ್ಚುಲಿ ಬೇಕು ಐಲಿಡ್ಗೆ ಪ್ರೊಟೆಕ್ಷನ್. ಹಾಗೆ ಎಲ್ಲೆಲ್ಲ ಎಕ್ಸ್ಪೋಸ್ಡ್ ಏರಿಯಾ ಉಂಟಲ್ಲ ಅಲ್ಲಿಗೂ ನೀವು ಅಪ್ಲೈ ಮಾಡಲೇಬೇಕು. ನೀವು ಆಚೆ ಹೋಗ್ತಿದ್ದೀರಾ ಅಂದರೆ ಜಾಸ್ತಿ ಸನ್ ಪ್ರೊಟೆಕ್ಷನ್ ಇರೋದು ಯೂಸ್ ಮಾಡ್ಬೋದು. ಇಲ್ಲ ಮನೇಲಿರೋದನ್ನೇ ನೀವು SPF ಕಡಿಮೆ ಇರೋದು ಯೂಸ್ ಮಾಡಬೇಕು, ಬಟ್ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಇದನ್ನ ಈಗ ಬ್ಲೆಂಡ್ ಮಾಡುವ. ಇದು ನಿಮಗೆ ನೋಡಲಿಕ್ಕೇನು ವೈಟ್ ಕಲರ್ ಇತ್ತು, ಬಟ್ ನೀವು ಬ್ಲೆಂಡ್ ಮಾಡಿದರೂ ಇದು ವೈಟ್ ಕ್ಯಾಸ್ಟ್ ಕೊಡೋದಿಲ್ಲ. ದ್ಯಾಟ್ಸ್ ವಾಟ್ ದೇ ಆರ್ ಸೇಯಿಂಗ್. ನೋಡಿ, ಒಂದು ಸ್ವಲ್ಪನೂ ವೈಟ್ ಕಾಸ್ಟ್ ಇಲ್ಲ. ಒಂದೊಂದು ಸನ್ಸ್ಕ್ರೀನ್ ನೀವು ಬ್ಲೆಂಡ್ ಮಾಡ್ತಾ ಇದ್ದಾಗೆ ವೈಟ್ ಅನಿಸ್ತದೆ, ಆಮೇಲೆ ಅದು ಬ್ಲೆಂಡ್ ಆಗ್ತದೆ ತುಂಬ ಹೊತ್ತಾದಮೇಲೆ. ನಾನು ನಿಮ್ಮ ಹತ್ರ ಮಾತಾಡ್ತಿದ್ದಾಗೇ ಇದು ಬ್ಲೆಂಡ್ ಆಯಿತು ವಿತ್ ನೋ ವೈಟ್ ಕಾಸ್ಟ್. ನೀವು ಒಂದೊಂದು ಪ್ರಾಡಕ್ಟ್ಸ್ ಅಪ್ಲೈ ಮಾಡಿದಾಗೇನು ಅದು ನಿಮಗೆ ಗ್ಲೋ ಕೊಡ್ತಾನೆ ಉಂಟು, ಅಂದರೆ ಮಾಯ್ಶ್ಚರೈಸೇಷನ್ ಕೊಡ್ತಾನೆ ಉಂಟು. ನಿಮ್ಮ ಫರ್ದರ್ ಮೇಕಪ್ ಸ್ಟೆಪ್ಸ್ಗೆ ತುಂಬ ಇಂಪಾರ್ಟೆಂಟ್ ಈ ಒಂದು ಹೈಡ್ರೇಷನ್. ಟಿಂಟೆಡ್ ಸನ್ಸ್ಕ್ರೀನ್. ಇದು ನೇಚರ್ಸಿಂದ ಫೇಶಿಯಲಿಸ್ಟ್ ಸೀರಮ್ ಬೂಸ್ಟ್ ಟಿಂಟೆಡ್ ಸನ್ಸ್ಕ್ರೀನ್ ವಿತ್ ವೈಟಮಿನ್ C ಆ್ಯಂಡ್ 4D ಹೈಲುರಾನಿಕ್ ಆ್ಯಸಿಡ್ ವಿತ್ SPF 40 PA+++, UVA, UVB, blue light protection. Quick absorbing, non-sticky, non-greasy cream, all-day sweat resistant, prevents pigmentation and photo aging, normal to dry skin. ಟಿಂಟೆಡಲ್ಲೂ ಅಷ್ಟೇ ನೋಡಿ, ತುಂಬ ಲೈಟ್ ಇದ್ದರೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗಲಿಕ್ಕಿಲ್ಲ, ಅಂದರೆ ಕಲರ್ ನಾನು ಹೇಳೋದು. ಬ್ಲೆಂಡ್ ಆಯಿತು. ಇದು ಅಷ್ಟೇ ಒಂದು ಒಳ್ಳೆ ಗ್ಲೋ ಕೊಡ್ತದೆ, ಯಾಕಂದರೆ ಇದರಲ್ಲಿ ಹೈಲುರಾನಿಕ್ ಆ್ಯಸಿಡ್ ಉಂಟು. ನೀವು ಸ್ಟೂಡೆಂಟ್ ಅಥವಾ ವರ್ಕಿಂಗ್ ವುಮೆನ್ ಆಗಿದ್ದರೆ ಹೀಗೆ ನೀವು ಟಿಂಟೆಡ್ ಮಾಯ್ಶ್ಚರೈಸರ್ ಬಳಸ್ಬೋದು ಅಥವಾ ಟಿಂಟೆಡ್ ಸನ್ಸ್ಕ್ರೀನ್ ಬಳಸ್ಬೋದು. ನಾನು ಹೇಳ್ತೇನೆ ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡಿ, ಯಾಕಂದರೆ ಮಾಯ್ಶ್ಚರೈಸರ್ ನಾವು ಯೂಸ್ ಮಾಡೋದು ನಮಗೆ ಮಾಯ್ಶ್ಚರೈಸೇಷನ್ ಕೊಡಬೇಕಂತ. ಅದರಲ್ಲಿ ಬೇರೆ ಯಾವುದೇ ಮೇಕಪ್ ಅಂದರೆ ಆ ಪ್ರಾಡಕ್ಟ್ಸ್ ಇರೋದು ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಸನ್ಸ್ಕ್ರೀನಲ್ಲಿ ಅದು ಲಾಸ್ಟ್ ಸ್ಟೆಪ್ಪಲ್ಲಿ ಇರೋದ್ರಿಂದ ನೀವು ಅಷ್ಟರೊಳಗೆ ಮಾಯ್ಶ್ಚರೈಸರಿಂದ ಫೇಸ್ ಲಾಕ್ ಮಾಡಿರ್ತೀರಲ್ವ, ಅದ್ರ ಮೇಲೆ ಸನ್ಸ್ಕ್ರೀನ್ ನೀವು ಟಿಂಟೆಡ್ ಯೂಸ್ ಮಾಡಿದರೂ ಏನು ತೊಂದರೆ ಇಲ್ಲ. ನಿಮಗೊಂದು ನ್ಯಾಚುರಲ್ ಆಗಿ ಇದೊಂದು ಟಿಂಟ್ ಕೊಡ್ತದೆ. ನೀವು ಎಕ್ಸ್ಟ್ರಾ ಅದ್ರ ಮೇಲೆ ಮೇಕಪ್ ಏನು ಯೂಸ್ ಮಾಡಬೇಕಂತೆಲ್ಲ. ಅದರ ಮೇಲೆ ನೀವು ಕಾಂಪ್ಯಾಕ್ಟ್ ಪೌಡರ್ ಹಾಕಿ ರೆಗ್ಯುಲರ್ ಒಂದು ಲಿಪ್ಸ್ಟಿಕ್ ಕಾಜಲ್ ಹಾಕಿದ್ರಿ ಡನ್. ಈಗ ಫೈನಲ್ ಸ್ಟೆಪ್ ನಮ್ಮ ಈ ಪ್ರೀ ಮೇಕಪ್ ಸ್ಕಿನ್ ಕೇರಲ್ಲಿ, ಅದು ಲಿಪ್ ಬಾಮ್. ನಾನು ಯೂಸ್ ಮಾಡ್ತಾಯಿದ್ದೇನೆ ಇವತ್ತು ಡಾಟ್ ಆ್ಯಂಡ್ ಕೀಯಿಂದ ಗ್ಲಾಸ್ ಬಾಸ್ ಲಿಪ್ ಬಾಮ್, ವೈಟಮಿನ್ C + E, SPF 30. ದಟ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಲಿಪ್ ಬಾಮಲ್ಲೂ ಸನ್ಸ್ಕ್ರೀನ್ ಇದ್ದರೆ ತುಂಬ ಒಳ್ಳೆಯದು, ಯಾಕಂದರೆ ಲಿಪ್ಸು ಪಿಗ್ಮೆಂಟ್ ಆಗ್ತದೆ. ಇದರ ಕನ್ಸಿಸ್ಟೆನ್ಸಿ ಸಹ ಓಕೆ, ಬಟ್ ಏನಂದರೆ ಸ್ವಲ್ಪ ಹೊತ್ತಾದ್ಮೇಲೆ ಇದು ಬ್ಲೀಡ್ ಆಗ್ಲಿಕ್ಕೆ ಶುರು ಆಗ್ತದೆ. ನೀವು ಇದು ಫರ್ದರ್ ಸ್ಟೆಪ್ ಮಾಡಲಿಲ್ಲ ಅಂದರೆ, ಇಲ್ಲಾಂದರೆ ಓಕೆ, ನಿಮಗೆ ರೆಗ್ಯುಲರ್ ಅಂದಿಗೆ ಹಾಕೊಂಡು ಹೋಗ್ಲಿಕ್ಕೆಲ್ಲ ಅಂದರೆ ಇದು ಬೇಡ. ಇದು ಇವ್ರದ್ದು ಆ್ಯಕ್ಚುಲಿ ಹೊಸ ಒಂದು ಪ್ಯಾಕೇಜಿಂಗ್ ಬಂದಿದೆ, ಅದು ಬೆಸ್ಟ್ ಅಂತ ಕೇಳಿದ್ದೇನೆ ನಾನು. ಅಂದರೆ ಫಾರ್ಮುಲಾ ಅವ್ರು ಚೇಂಜ್ ಮಾಡಿದ್ದಾರೆ ಅಂತೆ. ನೀವು ಇದನ್ನು ಈ ಲಿಪ್ ಬಾಮ್ನ ಒರೆಸಲಿಕ್ಕೆ ಹೋಗಬಾರ್ದು ಅಂಟಿಲ್ ನೀವು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀರಲ್ಲ ಅಲ್ಲಿವರೆಗೂ. ತುಂಬ ಇನ್ಫಾರ್ಮೇಟಿವ್ ಒಂದು ಪ್ರೀ ಮೇಕಪ್ ಸ್ಕಿನ್ ಕೇರ್ ರೂಟೀನ್ ನೀವೆಲ್ಲ ಫಾಲೋ ಮಾಡಬೇಕಾಗಿರೋದು. ತುಂಬ ಸಿಂಪಲ್ ಇತ್ತು ಅಂತ ಅಂದ್ಕೊಳ್ತೇನೆ. ಹಾಗೆ ತುಂಬ ರೀಸನೇಬಲ್ ಪ್ರಾಡಕ್ಟ್ಸ್ ನಾನು ತೋರಿಸಿದ್ದೇನೆ. ಅಗೇನ್ ಲಿಂಕ್ಸ್ ನಾನು ಸಾಧ್ಯ ಆದರೆ ಮೆನ್ಷನ್ ಮಾಡ್ತೇನೆ, ಯಾವುದಕ್ಕೂ ಚೆಕ್ ಮಾಡಿ. ಇದು ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡ್ಬೋದು.
ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.